ಈ ಸಿನಿಮಾದ ನಿಜವಾದ ಕತೆ ಇರುವುದು ಕ್ಲೈಮ್ಯಾಕ್ಸ್ನಲ್ಲಿ. ಕ್ಲೈಮ್ಯಾಕ್ಸ್ನ ಕತೆಯನ್ನು ಹೇಳಿದರೆ ಸಿನಿಮಾ ನೋಡುವ ನಿಮ್ಮ ಆಸಕ್ತಿ ಹೋಗಬಹುದು. ಸಂಕ್ಷಿಪ್ತವಾಗಿ ಚಿತ್ರದ ಕತೆಯ ಮುನ್ನೋಟ ಈ ಮುಂದಿನಂತೆ ನೀಡಬಹುದು. ಮಹಾರಾಜ ಸಿನಿಮಾದಲ್ಲಿ ಮಹಾರಾಜ ಎಂದರೆ ವಿಜಯ ಸೇತುಪತಿ ಹೆಸರು. ಸಲೂನಲ್ಲಿ ಕೆಲಸ ಮಾಡುವ ವ್ಯಕ್ತಿ ಈತ. ಆತನಿಗೊಬ್ಬಳು ಮಗಳಿದ್ದಾಳೆ. ಮನೆಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಸಂದರ್ಭ ತನ್ನ ಕಣ್ಣೆದುರೇ ಪತ್ನಿಯನ್ನು ಕಳೆದುಕೊಂಡಿರುವ ವ್ಯಕ್ತಿ. ತನ್ನ ಮನೆಯಲ್ಲಿರುವ ಲಕ್ಷ್ಮಿ ಹೆಸರಿನ ದೊಡ್ಡಗಾತ್ರದ ಡಸ್ಟ್ಬಿನ್ ಕಾಣೆಯಾಗಿರುವ ಕುರಿತು ಆತ ಕಂಪ್ಲೇಂಟ್ ನೀಡಲು ಪೊಲೀಸ್ ಸ್ಟೇಷನ್ಗೆ ಬರುತ್ತಾನೆ. ಮೊದಲಿಗೆ ಪೊಲೀಸರು ಈತನ ಸ್ಟೋರಿ ಕೇಳಿ ನಗುತ್ತಾರೆ. ಹುಚ್ಚ ಅಂದುಕೊಳ್ಳುತ್ತಾರೆ. 300 ರೂಪಾಯಿ ಮೌಲ್ಯದ ಡಸ್ಟ್ಬಿನ್ ಕಳೆದುಕೊಂಡ ಕತೆಯನ್ನು ಮತ್ತೆ ಮತ್ತೆ ಹೇಳುತ್ತಾನೆ. ಆ ಡಸ್ಟ್ಬಿನ್ ಹೇಗಿತ್ತೆಂದು ಆತ ಕೈಯಲ್ಲಿ ತೋರಿಸಿ ಹೇಳುವ ಪರಿ ಇನ್ನೇನೋ ಗುಮಾನಿ ಹುಟ್ಟಿಸುತ್ತದೆ. ಪೊಲೀಸರು ಸಹಜವಾಗಿ ಇಂತಹ ಕಂಪ್ಲೇಂಟ್ ತೆಗೆದುಕೊಳ್ಳಲು ನಿರಾಕರಿಸುತ್ತಾರೆ. ಆದರೆ ಈ ಡಸ್ಟ್ಬಿನ್ ಹುಡುಕಿಕೊಟ್ಟರೆ 5 ಲಕ್ಷ ರೂಪಾಯಿ ಲಂಚ ನೀಡುತ್ತೇನೆ ಎಂದು ಈತ ಹೇಳಿದಾಗ ಪೊಲೀಸರ ವರಸೆ ಬದಲಾಗುತ್ತದೆ. ಡಸ್ಟ್ಬಿನ್ ಹುಡುಕಲು ಪ್ರಯತ್ನಿಸುತ್ತಾರೆ. ಹುಡುಕುವುದೆಂದರೆ ಅಂತಹ ಇನ್ನೊಂದು ಡಸ್ಟ್ಬಿನ್ ತಯಾರಿಸಿ ಕಳ್ಳನೊಬ್ಬನ ಕಟ್ಟು ಕತೆ